ಡ್ಯಾಡ್ ಯಾಕೆ ಇಷ್ಟು ದೊಡ್ಡ ಅಮೌಂಟ್ ಕೊಟ್ಟಿದ್ದಾರೆ? ಹಾಯ್ ಚಂದ್ರು, ಸಾರಿ ಮಗ, ನಿಂಗೆ ಗೊತ್ತಲ್ವಾ BMTC ಬೆಂಗಳೂರು ಟ್ರಾಫಿಕ್ಕು ತುಂಬ ವೇಟ್ ಮಾಡಿಸಿದ್ನಾ? ಪರವಾಗಿಲ್ಲ ಮಗ, ಕೂತ್ಕೋ. ಅಂಕಲ್ಗೆ ಈ ಥರ ಆಗಿದ್ದು ತುಂಬ ಅನ್ಫಾರ್ಚುನೇಟ್ ಮಗ. ಸಾರಿ ಫಾರ್ ಯುವರ್ ಲಾಸ್. ಪರವಾಗಿಲ್ಲ ಸೂರ್ಯ, ನನಗಿಂತ ಜಾಸ್ತಿ ನೀನೇ ಅವ್ರ ಜೊತೆ ಕೆಲಸ ಮಾಡಿ ಟೈಮ್ ಸ್ಪೆಂಡ್ ಮಾಡಿರೋದು. ಕೆಲಸ ಏನಕ್ಕೆ ಬಿಟ್ಟೆ? ಡ್ಯಾಡ್ ಏನಾದ್ರು ಅಂದ್ರ? ಆ ಥರ ಏನಿಲ್ಲ ಮಗ, ನನ್ನ NGOಗೋಸ್ಕರ ಕೆಲಸ ಬಿಟ್ಟೆ ಅಷ್ಟೇ. ಡೂಡ್, ನಿನ್ಗಿರೋ ಟ್ಯಾಲೆಂಟ್ಗೆ ನೀನು ಎಲ್ಲೋ ಹೋಗ್ಬೋದಾಗಿತ್ತು. ಅದನ್ನ ಬಿಟ್ಬಿಟ್ಟು ಈ NGO ಅನ್ಕೊಂಡು ಐ ಥಿಂಕ್ ಯು ವೇಸ್ಟಿಂಗ್ ಯುವರ್ ಟೈಮ್. ಚೆಕ್ ಸರ್ ಬಿಲ್. ಸರ್ ಇದೆಲ್ಲ ಪಾರ್ಸೆಲ್ ಮಾಡಿಬಿಡಿ. ಓಕೆ ಸರ್. ಏನು ಡಿನ್ನರ್ಗ? ಉಳ್ದಿರೋದಲ್ಲಿ ಯಾರೋ ತಿಂತಾರೆ. ಸರ್ ಯುವರ್ ಪಾರ್ಸಲ್. ಆ ಬಾಟ್ಲ್ನು ಬಿಡಲ್ವಲ್ಲ ನೀನು? ದುಡ್ಡು ಕೊಟ್ಟಿರೋದು ಮಗ, ನೀರಿದೆ, ಏನಕ್ಕೆ ವೇಸ್ಟ್ ಮಾಡಬೇಕು? ಸೊ ನೆಕ್ಸ್ಟ್ ಏನು ಪ್ಲ್ಯಾನ್ಸ್? ಇಲ್ಲಿನ್ನೇನಿದೆ ಮಗ, ಎಲ್ಲ ಕ್ಲಿಯರ್ ಮಾಡಿ ವಾಪಸ್ US ಹೊರಟೆ. ಈ ಜನ, ಈ ಊರು, ಈ ತಲೆನೋವು ಎಲ್ಲ ಸಾಕು. ಎಲ್ಲಿ ನೋಡಿದ್ರು ಕೊಲೆ, ದರೋಡೆ, ಅತ್ಯಾಚಾರ. ಛೇ, ಏನು ಜನ ಮಗ ಇವರಲ್ಲ. ನನಗಿನ್ನೂ ಅರ್ಥ ಆಗಿಲ್ಲ, ನೀನು ಯಾಕೆ US ಬಿಟ್ಟು ಇಲ್ಲಿ ಬಂದು ಸೆಟ್ಲ್ ಆದೆ ಅಂತ. ನಾವು ಎಲ್ಲಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಮಗ, ಇಲ್ಲಿ ಮನುಷ್ಯತ್ವ ಇರಬೇಕು, ಅಷ್ಟೇ ಇಂಪಾರ್ಟೆಂಟ್. ಅಂದ್ರೆ ನಿನ್ನ ಪ್ರಕಾರ ನಾವೆಲ್ಲ ಮನುಷ್ಯತ್ವ ಮರ್ತಿದ್ದೀವಾ? ಅಲ್ಲಿ ನೋಡು, ಇಂಥವ್ರಿಗೆ ನೀನು ಎಷ್ಟು ಮಾಡಿದ್ರು ಏನು ಮಾಡಿದ್ರು ಉದ್ಧಾರ ಆಗಲ್ಲ. ಸರಿ, ನಿನ್ನ ಹತ್ರ ಈಗ ದುಡ್ಡು ಎಷ್ಟಿದೆ ಅಷ್ಟು ಕೊಡಿಲಿ, ನಾನು ವಾಪಸ್ ಕೊಡ್ತೀನಿ, ಕೊಡು. ಇವಾಗ ಹೇಗೆ ನೀನು ಸ್ವಲ್ಪನೂ ಯೋಚನೆ ಮಾಡಿದೆ ನಾನು ಕೇಳಿದ ತಕ್ಷಣ ದುಡ್ಡು ಕೊಟ್ಟೆ? ಸೂರ್ಯ, ಯು ಮೈ ಫ್ರೆಂಡ್, ನಾನೇ ನಂಬ್ತೀನಿ. ನಿನ್ನ ಈ ಕ್ಷಣದ ನಂಬಿಕೆನೆ ಒಬ್ಬನಿಗೆ ಒಂದು ಹೊತ್ತಿನ ಖುಷಿ ಹೇಗೆ ಕೊಡುತ್ತೆ ತೋರಿಸ್ತೀನಿ, ನಡಿ ಬಾ. ನೋಡ್ದ, ನೀನು ದುಡ್ಡು ಕೊಡಿದ ತಕ್ಷಣ ಅವ್ನು ಬಾರ್ಗೆ ಹೋಗ್ತಾವನೆ. ಬಿದ್ದರು ಎದ್ದು ಹೇಳು ನೀ ನಮ ಶಿವಾಯ.
ಬೆಳೆಸಿರೋ